ಅಲ್ಲ ನನ್ನ ಮಗ ಅವಾಗ ನಾನು ನೋಡಿದ್ರೆ ಅಲ್ಲಿ ಕಿಸ್ಕೊಂಡು ಬಾ 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 ನೀನು ಮೀಟ್ ಮಾಡಬೇಕು ಅಂತ ಕರಿತಾ ಇದ್ದವನು ಇವಾಗ ನಾನು ಮಾತಾಡ್ಸಿದ್ರು ಮಾತಾಡಲ್ಲ ವೇಶು. ಅದು ಹೆಂಗೆ ಮದುವೆ ಆಗ್ತಾನೆ ನೋಡ್ತೀನಿ. ಮದುವೆ ಆಗೋರಿಗೆಲ್ಲ ಹೇಳ್ತೀನಿ, ನನ್ನ ಲವ್ ಮಾಡಿದ್ದ ಅವನು, ನನ್ನ ಲವ್ ಮಾಡಿದ್ದ, ನನಗೆ ಮೋಸ ಮಾಡ್ಯವನಿ ಅಂತೇಳಿ ನಾನು ಎಲ್ಲರಿಗೂ ಹೇಳ್ತೀನಿ. ಅವ್ನು ಮದುವೆ ಆಗಬಾರ್ದು ಹಂಗೆ ಮಾಡ್ತೀನಿ ಆ ಲೋಪರ್ ನನ್ನ ಮಗಂದ. ಮದುವೆ ಆಗಬಾರ್ದು. ನಾನು ಹಂಗೆ ಮಾಡಲಿಲ್ಲ ಅಂತಂದ್ರೆ ನನ್ನ ಹೆಸರು ಸುಪ್ಪಿನೇ ಅಂತ ಕರೆಯಬೇಡ್ರಿ. ನೋಡ್ರಿ ಆ ಯಶೋದ್ ಮದುವೆ ಆದರೆ ನಾನು ಕೇಳಿದ್ ಕೊಡ್ತೀನಿ ಮನೆಯೊಳ. ಅವಾಗ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾ ಇದ್ದ. ನನಗೆ ಗೊತ್ತೈತೆ ಅವ್ನಿಗೆ ಏನು ಮಾಡಬೇಕು ಅಂತ ಹೇಳಿ. ರಮ್ಮಯ್ಯ ಬಂದು ಆವಾಜ್ ಹಾಕಿ ಹೋಗೋದಲ್ಲ, ಸರಿಯಾಗಿ ಮಾಡ್ತೀನಿ ನೋಡು ಅವನಿಗೆ. ಸುಪ್ಪಿ ಯಾಕೆ ಹಂಗೆ ಮಾತಾಡ್ತೀಯಾ? ಏನಿಲ್ಲ, ಆಗ ಅವ್ನು ಯಶೋದ ಮದುವೆ ಆಗಕ್ಕೆ ಬಿಡಬಾರ್ದಮ್ಮ ನಾವು. ಏನೇ ಆದರೂ ಪರವಾಗಿಲ್ಲ ಹೇಳು, ಇಂಥರ ಯಾರಾನ ಬಂದವ್ರು ಹೆಣ್ಣಾರು ಅಂತಂದ್ರೆ ಅವ್ರಿಗೆ ಹೋಗಿ ಅವರೆಲ್ಲರೂ ಏನು ತಿಳ್ಕೊಂಡು ಅವ್ರಿಗೆ ಪಿಟಿಂಗ್ ಇಕ್ಕ ಬಿಡಬೇಕು. ಯಾರಿಗಾದ್ರೂ ಒಂದು ಸ್ವಲ್ಪ ಗೊತ್ತಾದ್ರೆ ಸಾಕು, ಒಂದ್ರಕ್ಕೆ ಎರಡು ಬೆರೆಸ್ಕೊಂಡು ಹೇಳ್ಬೇಕು, ಕುಳಿತಾನೆ ಒಳ್ಳೆನಲ್ಲ ಮೋಸ್ಕಾರ, ನನ್ನ ಮಗಳಿಗೆ ಈ ರೀತಿ ಮೋಸ ಮಾಡ್ಯವನಿ ಅಂತ ಹೇಳಿ ಹೆಣ್ಣು ಕೊಡೋರಿಗೆ ನಾವು ಇಲ್ಲದ್ದು ಹೇಳ್ಕೊಡ್ಬೇಕಮ್ಮ. ಹೇಳ್ಕೊಡ್ಬೇಕು. ನಾವು ಹೆಣ್ಣು ಕೊಡೋರ್ಗೆ ಇಲ್ಲದ್ದು ಹೇಳ್ಕೊಟ್ರೆ ಅವ್ನು ಮದುವೆ ಆಗೋದಿಲ್ಲ. ಅವ್ನು ಮದುವೆ ಆಗೋದಿಲ್ಲ ಅಂತಂದರೆ ಅವಾಗ ನನ್ನೇ ಮದುವೆ ಆಗ್ತಾನೆ ಅವನು. ನನ್ನ ಜೀವನ ಹಾಳು ಮಾಡಿಬಿಟ್ಟು ಇವತ್ತು ನನ್ನ ಮದುವೆ ಆಗಲಿಲ್ಲ ಅಂತಂದ್ರೆ ನನ್ನ ಯಾರಮ್ಮ ಮದುವೆ ಆಗ್ತಾರೆ? ಇವಾಗ ಮದುವೆ ಆಗ್ಬೋದಾಗಿತ್ತು. ಅವ್ನು ಏನಾಗಿಲ್ಲ, ಇವಾಗ ಊರಿಗೆಲ್ಲ ಗೊತ್ತೈತೆ. ನನಗೂ ಯಶನ್ಗೂ ಸಂಬಂಧ ಐತೆ ಅಂತೇಳಿ ಊರಾಗೆಲ್ಲರಿಗೂ ಗೊತ್ತೈತೆ. ಮದುವೆ ಆಗ್ಬೋದಾಗಿತ್ತು ಅವನು. ಈ ರೀತಿ ಆಗಲ್ಲ ಕಣೆ ಅಂತ ಹೇಳಿ ರೋಪ್ ಆಗ್ತಾನಲ್ಲ ಅವ್ನು ನನ್ನ ಮೇಲೆ. ನಾನು ಕೇಳಿದಕ್ಕೆ ಹೆಂಗೆ ಹೇಳ್ದ ಗೊತ್ತಾ? ಬೆಳಗ್ಗೆ ಹೋಗಿ ಕೇಳ್ತಾ ಇದ್ದೀನಿ ನಾನು, ಅದಕ್ಕೇನೆ ಆಗಲ್ಲ ಕಣೆ ಅಂತ ಹೇಳ್ತಾವನಿ. ಸುಮ್ಕಿರ್ ತಲೆ ಕೆಡಿಸ್ಕೋಬೇಡ ನೀನು. ರಾತ್ರಿನೇ ಯಾಕೆ ಹೊಟ್ಟೆ ನೋಯ್ತೈತಿ ಅಂತಿದ್ದೆ. ನೀನು ಅಮ್ಮ ತಾಯಿ ಎಲ್ಲ ಸವಾಸ ನಮಗೆ ನೀನು ಮುಖ್ಯ. ಇನ್ನೇನು ಮಾಡೋಕ್ಕಾಗುತ್ತೆ? ಆಗಿರೋದ ಹೆಂಗ ಸಾಕೊಂಡು ಹೆಂಗ ಇದ್ರಾತು. ನೀನು ನಮಗೇನೇನು ದೇವರು ಏನು ಕಮ್ಮಿ ಕೊಟ್ಟಿಲ್ಲ, ಮಸ್ತಾಗೈತೆ. ತಲೆ ಕೆಡಿಸ್ಕೊಂಬದು ಬೇಡ, ಸುಮ್ಮನಿರು. ನಿಮ್ಮ ಅಪ್ಪ ಇನ್ನೊಂದಿಟ್ಟು ಕೆಲಸ ಐತೆ, ನಿಮ್ಮ ಅಪ್ಪ ಇನ್ನೊಂದಿಟ್ಟು ಸಂಬಳ ಬರುತ್ತೆ, ನಿಮ್ಮ ಅಣ್ಣ ದುಡಿತಾನೆ, ನಮ್ಮ ತೋಟ ಐತೆ. ಹೆಂಗೋ ಆಗುತ್ತೆ, ನಮ್ಗೇನೇನು ದೇವ್ರ ಹೆಂಗೆ ಕಮ್ಮಿ ಕೊಟ್ಟಿಲ್ಲ. ಎಲ್ಲ ಆದ್ರಾಗೂ ನಾವು ಇದ್ದೀವಿ. ನೀನು ತಲೆ ಕೆಡಿಸ್ಕೋಬೇಡ. ನೋಡಿ ರಾತ್ರಿ ಹೊಟ್ಟೆ ಅಂತ ಅಂದೆ. ಇವಾಗ ಹೊಟ್ಟೆ ಕಮ್ಮಿ ಆತಾ? ಕಮ್ಮಿ ಆಗೈತೆ ಬಿಡಮ್ಮ, ತಲೆ ಕೆಡಿಸ್ಕೋಬೇಡ. ನನಗೇನು ಅದು ಯಾಕೋ ಗ್ಯಾಸ್ಟ್ರಿಕ್ ಆದಂಗೆ ಆಗ್ಬಿಟ್ಟು ಸ್ವಲ್ಪ ಹೊಟ್ಟೆ ನೋವು ಸ್ಟಾರ್ಟ್ ಆಗಿತ್ತು ಅಷ್ಟೇ. ನೀನು ತಲೆ ಕೆಡಿಸ್ಕೋಬೇಡ, ಸುಮ್ಮನಿರು. ನನ್ನ ಮಗುಗೆ ಹೆಂಗೆ ಬುದ್ಧಿ ಕಲಿಸ್ಬೇಕು ಅನ್ನೋದು ನನಗೆ ಗೊತ್ತೈತೆ. ಹೋಗಿ ಕೇಳಿದ್ರೆ ಹೆಂಗೆ ಮಾತಾಡ್ತಾನೆ. ಹಂಗೇನೆ ಎಲ್ಗೋ ಟಿಪ್ ಟಾಪಾಗೆ ರೆಡಿಯಾಗಿ ಹೋದ. ಎಲ್ಲಿಗೆ ಹೋದ್ನೋ ಏನೋ ಮನೆಯಾಳ. ನಾನು ಎಲ್ಲಿ ಹೆಂಗೆ ನೋಡ್ಕೊಂಬಂದ್ರು ಅದು ಗೊತ್ತಾಗಬೇಕು. ಅವರು ಹೋಗ್ತಾ ಇರ್ತಾರೆ. ಬಂದ ಮೇಲೆ ಇಲ್ಲೇ ನಾವು ಎದುರಿಗಿರ್ತೀವಿ, ಇಲ್ಲೇ ಗೊತ್ತಾಗುತ್ತೆ ಇಂಥವ್ರು ಬಂದಿದ್ರು ಇಂಥವ್ರು ಹೋಗಿದ್ರು ಅಂತ ಎಲ್ಲ ಗೊತ್ತಾಗುತ್ತೆ. ಗೊತ್ತಾದ್ಮೇಲೆ ಅವೇನು ಕೊಡೋರಿ ನಾವು ಪೀಟಿಂಗ್ ಇಕ್ಕಿರಾತು. ಇವಾಗ ಒಂದು ಈಟ್ ಗೊತ್ತಾದ್ರೆ ಸಾಕು ಕೊಡಲ್ಲ. ಒಂದು ಸ್ವಲ್ಪ ಏನಾನ ಹೆಣ್ಣಾರಿಗೆ ಹಿಂಗೆ ಅವ್ನು ಒಳ್ಳೆನಲ್ಲ, ಒಳ್ಳೆ ಹುಡುಗ ಅಲ್ಲ, ಇಂಥದ್ದು ಮಾಡ್ಯವನಿ ಎಂಬುದೊಂದು ಈಟ್ ಗೊತ್ತಾದ್ರೆ ಸಾಕು ಏನು ಕೊಡಲ್ಲ. ಅವ್ನು ಮದುವೆನೇ ಆಗಲ್ಲ. ಅವ್ನು ಮದುವೆ ಆಗಲ್ಲ. ಅವ್ನು ಹಂಗಿರೋದೇನೆ. ನಿನ್ನ ಮದುವೆ ಆಗಲಿಲ್ಲ ಅಂತಂದ್ರೆ ಅವ್ನು ಹಂಗಿರೋದೇನೆ. ಸುಮ್ಕಿರ್ ತಲೆ ಕೆಡಿಸ್ಕೋಬೇಡ. ಹಾಗೆ ಆಗುತ್ತೆ. ನಿಂದು ಒಂದು ಮದುವೆ ಹಾಗೆ ಆಗುತ್ತೆ. ನೀನು ತಲೆ ಕೆಡಿಸ್ಕೋಬೇಡ. ಅವರೇ ಬರ್ತಾರೆ. ಇವಾಗ ಫಸ್ಟಿಗೆ ಹಂಗಂತ ಅಂದ್ಕೊಂಡು ಸುತ್ತಾಡ್ತಾ ಇದ್ದಾರೆ, ಕೊಡ್ತಾರೆ ಅಂತೇಳಿ ಹೆಣ್ಣು ನೋಡಕ್ಕೆ ಹೋಗಿರ್ಬೇಕು ಸಾಮಾನ್ಯ. ಇವತ್ತು ಎಲ್ಲ ರೆಡಿಯಾಗಿ ಈಗ ಹೋದ್ನಲ್ಲ. ಎಲ್ಗ ಹೋಗಿ ಅವನು ಹೆಣ್ಣು ನೋಡ್ಕೊಬರಕ್ಕೆ ಹೋಗಿರ್ಬೇಕು. ಅದು ಎಲ್ಲಿ ಏನು ಎತ್ತ ಅಂತ ಎಲ್ಲ ತಿಳ್ಕೊಂಡು ನಾನು ಪಿಟಿಂಗ್ ಇರ್ತೀನಿ. ಸುಮ್ಮನೆ ನನ್ನ ಎದುರು ಹಾಕೊಂಡ್ರೆ ಅವ್ನ ಕತೆನೇ ಬೇರೆ. ಈಗ ಏನೋ ನಿನ್ನ ಮದುವೆ ಆದರೆ ಹೆದ್ರಿ ಬದ್ರಿಗೆ ಬತ್ತಾ ಹೋಗ್ತಾ ಅವ್ರ ಮನೆಯಕ್ಕೆ ನಾವು, ನಮ್ಮ ಮನೆಯಕ್ಕೆ ಅವರು ಬತ್ತಾ ಹೋಗ್ತಾ ಚೆನ್ನಾಗಿರ್ಬೋದು. ಸುಪ್ಪಿ ಇಲ್ಲೇ ಇದ್ದಾಳೆ. ನಾನು ಯಾಕೋ ನಮ್ಮ ಮನೆ ಕಡೆಗೆ ಬರಲಿಲ್ಲ ಅನ್ಕೊಂಡೆ. ರಾತ್ರಿ ಹೊಟ್ಟೆ ನೋವು ಅಂತ ಬೋಲೊಳ್ತಾ ಇದ್ಲು ಕಣಮ್ಮ. ನಮಗಂತೂ ಭಯ ಆದಂಗೆ ಆಗ್ಬಿಡ್ತು. ಎಂತಳನಾಗಲಿ ಅದಕ್ಕೇ ಬಿಡಮ್ಮ. ಆದರೂ ಆಗಲಿ ನೀನು ತಲೆ ಕೆಡಿಸ್ಕೋಬೇಡ. ಇನ್ನೇನು ಮಾಡೋಕ್ಕಾಗುತ್ತೆ, ಆಗೈತೆ. ನನಗೆ ನೀನು ಬೇಕು ಕಣಮ್ಮ ಅಂತ ಹೇಳಿದ್ದೀನಿ. ಇನ್ನೇನು ಮಾಡೋಕ್ಕಾಗುತ್ತಮ್ಮ, ಸುಸಮ ನೋಡ್ಕೋಬೇಕಲ್ಲ. ನಾವಿತ್ತು ತಂದೆ ತಾಯಿ ಆದರೂ ನಾವೇನು ಮಾಡಿದ್ರೆ ಮಕ್ಕಳು ತಪ್ಪು ಮಾಡ್ಯವ್ರೇನು ಮೇಲೆ ತಿದ್ದಿ ಬುದ್ಧಿ ಅದ ಹೇಳಿ ನಾವೇ ನೋಡ್ಬೇಕಮ್ಮ. ಅಷ್ಟೇ ಕಣೆ. ಆಗೋದಾಗೈತೆ, ನೋಡ್ತೀವಿ. ಇನ್ನೇನು ಮಾಡೋಣ ಹೇಳು. ಅದಕ್ಕೆ ಹೇಳಿದೀವಿ ನೀನು ಧೈರ್ಯ ಚೆನ್ನಾಗಿರಮ್ಮ ಅಂತ. ಅವಳು ಆಡಿದ್ದು ನೋಡಿದ್ರೆ ರಾತ್ರಿ ನಮಗೆ ಬೈವದಂಗಾಗಿತ್ತು. ಗ್ಯಾಸ್ಟಿಕ್ ಆದಂಗೆ ಆಗ್ಬಿಟ್ಟು ಹೊಟ್ಟೆ ನೋವು ಅಂತ ಉಲ್ಡಾಡಳು ಬಿದ್ದು. ತಿರ್ಗಿ ಹೆಂಗನ ಯಾತನ ನಿಂಬೆಹಣ್ಣಿನ ಜ್ಯೂಸನು ಅದು ಮಾಡಿಕೊಟ್ಟೆ, ಕುಡಿದ್ಲು. ಹೆಂಗತ್ತ ಒಂದು ಸ್ವಲ್ಪ ಪರವಾಗಿಲ್ಲ ಅಂತ ಮನಿಕೊಂಡ್ಲು. ಅದಕ್ಕೇನೆ ನನಗೆ ನೀನು ಮುಖ್ಯ ಅಮ್ಮ, ನೀನು ಮುಖ್ಯ. ಎಂಥದನ್ನ ಆಗ್ಲೇಳು, ಸಾಕ್ಯಮಕ್ಕಾಗುತ್ತೆ. ಆ ಮಕ್ಕಳನ್ನ ಬಿಸಾಕೋಕ್ಕಾಗಲ್ಲ, ಆದಮೇಲೆ ಸಾಕಲೇಬೇಕು ಅಂತ ಹೇಳಿದ್ದೀನಿ. ಅದಕ್ಕೇನೆ ನನ್ನ ಮಗನ ಕೇಳಕ್ಕೆ ಹೋಯ್ಲಂತ. ಅದಕ್ಕೆ ಕೇಳಬೇಡ, ಅವರೇ ಬರ್ತಾರೆ, ಸುಮ್ಮನಿರು ಅಂತ. ಇವಾಗ ಮದುವೆ ಆಗವೆಲ್ಲನ ಕ್ಯಾನ್ಸಲ್ ಮಾಡಿರಿ. ಒಂದು ಆಗಕ್ಕೆ ಬಿಡಲ್ಲ, ಮದುವೆ ಸೆಟ್ ಆಗಕ್ಕೆ ಬಿಡಲ್ಲ ನಾವು. ಮದುವೆ ಸೆಟ್ ಆಗಕ್ಕೆ ಬಿಡಲ್ಲ. ಈಗೆಲ್ಲ ರೆಡಿಯಾಗಿ ಹೋದ. ಹೆಣ್ಣು ನೋಡಕ್ಕೆ ಹೋದ್ರೆ ನಂಗರೆ ಕಣೆ ಯಾರಂಗೆ ಅಂತಿದ್ರು ನಂತಾಗೆ. ಹೆಣ್ಣು ನೋಡ್ಕೊಂಬಂದವ್ರಂತೆ ಭಾಳ ಚೆನ್ನಾಗೈತಂತೆ ಹುಡುಗಿ ಅಂತ ಹೇಳ್ತಿದ್ರು. ಅವನ ಮೂತಿ ಚೆನ್ನಾಗಿರೋರು ಸಿಗ್ತಾರೆ. ನಾನಿನ್ನೂ ಚೆನ್ನಾಗಿದ್ದೀನಿ, ನನ್ನಂತಾಳು ನಾನು ಆಗಲ್ಲ ಅಂತಂದು ಇವತ್ತು ಹೆಣ್ಣು ಹುಡುಕ್ ಮದುವೆ ಮಾಡ್ತೀನಿ ಅಂದ್ರೆ ನಮ್ಮ ಜೀವನದಾಗೆ ಮದುವೆ ಆಗಲ್ಲ ಒಂದು. ನನ್ನಂತಾಳನ್ನ ರಿಜೆಕ್ಟ್ ಮಾಡ್ಯವನೇ ಅವನು ಅಂದರೆ. ಸುಮ್ಕಿರ ಮತ್ತೆ ಹೋಗ್ಲಿ ಅಂತ ತಲೆ ಕೆಡಿಸ್ಕೊಬೇಡ, ಬಂದೇ ಬರ್ತಾರೆ. ಅವ್ರದ್ದೀಗ ಮದುವೆ ಬರೋವೆಲ್ಲನ ಹೆಣ್ಣಾರು ಯಾರು ಬರಲಿ ನಾವು ಅವ್ರಿಗೆ ಹೇಳಿ ಕ್ಯಾನ್ಸಲ್ ಮಾಡಿದೆ.
ಖಂಡಿತ ಅವ್ನು ನಿನ್ನ ಮದುವೆ ಆಗೇ ಆಗ್ತಾನೆ. ಸುಮ್ಮನೆ ನಾವು ಅವ್ನು ಬೇರೆ ಮದುವೆ ಆಗೋದಕ್ಕೆ ನಾವು ಬಿಡ್ತೀವಿ ಅಂತ ಅನ್ಕೊಂಡಿದ್ಯಾ ನೀನು? ನಾವು ಯಾವುದೇ ಕಾರಣಕ್ಕೆ ನಾವು ತಿಪ್ಪಲ್ ರಾಗ ಹಾಕಿದ್ರು ನಾವು ಬಿಡೋದಿಲ್ಲ. ಏನಂದ್ರೆ ನಾವು ಬಿಡೋದಿಲ್ಲ. ಅದೇ ಮತ್ತೆ ನಾನೇ ಹೋಗಿ ಹೇಳ್ತೀನಿ, ನನಗೆ ಮೋಸ ಮಾಡೋನು ಮೋಸ್ಕಾರ ಅಂತ ಹೆಂಗೆ ಮದುವೆ ಆಗ್ತೀನಿ ನೀನು ಅಂತ ನಾನು ಆ ಹುಡುಗಿಗೆ ಹೇಳ್ಬತ್ತೀನಿ. ನಾನೇ ನೀನು ಬೆಡ್ಗಿಡ ಅಂತವಳಲ್ಲ, ನನಗೆ ಮೋಸ ಮಾಡಿ ಹೋಗಿ ಅವಳನ್ನ ಮದುವೆ ಆದ್ರೆ ಅವನು ಇವಾಗ ನನಗೆ ಅವನಿಗೂ ಮದುವೆ ಆದರೆ ಏನು ಅನ್ಸೋದಿಲ್ಲ, ಯಾರು ಏನು ಅಂಬಲ್ಲ. ಇವಾಗ ಅವನು ಇಲ್ಲದೆಲ್ಲ ಇದು ಮಾಡ್ತಾ ಇದ್ದಾನೆ. ಅವಳು ಏನು ಕೊಡೋರು ಇದಾರಮ್ಮಂಗೆ. ನಾವೇನು ನೋಡಿಲ್ಲ ಏನಿಲ್ಲ, ಇವತ್ತೆಲ್ಲ ಬರೀ ಎಂಥ ವ್ಯವಸ್ಥೆ ನೋಡ್ಕೊಂಬಂದವ್ರು ಆಲೇನಿ. ಹೋಗ್ಯವ್ರೆ ನೋಡ್ಕೊಂಬಂದವ್ರೆ ಯಾವ ಆಗಿತ್ತಾಗಿಲ್ಲ ಬಿಟ್ಟಿತ್ತಾಗಿಲ್ಲ, ನೋಡಕ್ಕೆ ಹೋದ್ರು ಹೋಗ್ಲೇಳು. ಎಲ್ಗ ಅಂದರೆ ಸೆನಕ್ಕೆ ರೆಡಿಯಾಗಿದ್ದ, ನಾನು ನೋಡಿದೆ ಎದ್ದಾಗ. ಐರನ್ ಬಟ್ಟೆ ಮಾಡಿಸಿ ಐರನ್ ಮಾಡಿಸ್ಕೊಬರಕ್ಕೆ ಬಟ್ಟೆನೂ ಅಂಗಡಿಗೆ ಕೊಟ್ಟು ಬಂದಿದ್ದ, ಐರನ್ ಅಂಗಡಿಗೆ ಐರನ್ ಮಾಡಿಸ್ಕೊಂಡು ತಗೊಂಬಂದು ಹೇಳು. ನಾನು ಅವಾಗ ಹಂಗೆ ಅಂದ್ಕೊಂಡೆ, ಹೆಣ್ಣು ಪಣ್ಣು ನೋಡೋಕೆ ಹೋಗ್ತಾ ಇರಬೇಕು ಸಾಮಾನ್ಯ ಅಂತ ಅಂದ್ಕೊಂಡೆ. ಅಲ್ಲೇನೇ ಅವಳು ಲಕ್ಕಮ್ಮ ಹಿಂಗೆ ಆತಲ್ಲ, ಅದಕ್ಕೆ ಹೆಣ್ಣು ನೋಡಿ ಮದುವೆ ಮಾಡೋಣ ಅಂತೇಳಿ ತಾರಾಡ್ತಾ ಇದ್ದಾಳೆ. ಮದುವೆ ಮಾಡಿರಿ ಇಂಥವೆಲ್ಲ ಸವಾಸಕ್ಕೆ ಹೋಗಲ್ಲ ನೋಡಿ, ಮದುವೆ ಆಗ್ದಿಲ್ಲದ ಕಲ್ವೆ ಹಿಂಗೆಲ್ಲ ಮಾಡಿದ್ದೆವು ಇವನು ಅಂತ ಹೇಳಿ ಅದಕ್ಕೇನೆ ಅವಳು ಮದುವೆ ಮಾಡೋಕ್ಕೆ ತಾರಾಡ್ತಾ ಇದ್ದಾಳೆ. ಲಕ್ಕಿ ಬಡ್ಡಿ ಅವಳು ಲಕ್ಕಿ ಮದುವೆ ಮಾಡೋಕ್ಕೆ ತಾರಾಡ್ತಾ ಇದ್ದಾಳೆ. ಇವಳು ಜೈ ಬೇರೆನಿ ಹೇಳ್ತಾಳೆ, ಜೈ ಹೋಗಿ ಮದುವೆ ಮಾಡು ಲಕ್ಕಮ್ಮ, ಫಸ್ಟ್ ಮದುವೆ ಮಾಡು, ನಿನ್ನ ಮಗು ಮದುವೆ ಮಾಡು ಅಂತ ಹೇಳಿ ಓದ್ತಾಳೆ ಇವಳು ಲಕ್ಕಿ ಬಡ್ಡಿ. ಯಾರು ಹೇಳಿದ್ರು ನಾವು ಬಿಡೋದಿಲ್ಲ ನೋಡು. ಸರಿಯಾಗಿ ಮಾಡ್ತೀನಿ ಅವಳಿಗೆ. ಅವಳು ತಿಳ್ಕೊಂಡಿರ್ಬೋದು ಅವಳು ನಾನು ಬಿಡ್ಗಿಡ ಅಂತ ಹೆಂಗ್ಸಲ್ಲ, ಯಾವ ಮದುವೆನೂ ಸೆಟ್ ಆಗಬಾರ್ದು ಹಂಗೆ ಮಾಡ್ತೀನಿ, ಅವ್ನ ಮದುವೆನೇ ಆಗಬಾರ್ದು ಹಂಗೆ ಮಾಡ್ತೀನಿ. ಇನ್ನು ಈಗ ಬೋರಾರ್ಗೆಲ್ಲ ಫಿಟ್ಟಿಂಗ್ ಇಕ್ಕೋದು, ಅದಕ್ಕಿನ್ನ ಒಂದು ಎರಡು ಬೆರೆಸ್ಕೊಂಡು ಹೇಳೋದು, ಕುಡಿತಾನೆ ಇಸ್ಪೇಟ್ ಆಡ್ತಾನೆ ಒಳ್ಳೆನಲ್ಲ ದುಡಿಯಲ್ಲ ಬರೀ ಕಳೀತಾನೆ ಅಂತ ಹೇಳಿ ಇಲ್ಲದ್ದು ಹೇಳಿ ರಾತು. ಅವ್ರ ಅಪ್ಪ ಇಲ್ಲ ಏನಿಲ್ಲ ನಯ ಬೈದ ಬೆಳೆದಿಲ್ಲ ಅಂತನ್ಗೆ ಏನು ಕೊಡ್ತೀರಾ ಅಂತಂದ್ರೆ ಅದೊಂದು ಈಟ್ ಹೇಳಿ ಸಾಕಮ್ಮ. ಅವ್ರು ಹಾಲೇನೆ ಅಲ್ಲಿಗೆ ಟುಸ್ ಅಂತಾರೆ, ಅಲ್ಲಿ ಹೆದ್ರಿಕೊಂಡು ಇಲ್ಲಪ್ಪ ಸ್ವಾಮಿ ನಮ್ಮ ಮಗಳು ನಾವು ಕೊಡಲ್ಲ ಅಂತಾರೆ, ಸುಮ್ಮನೆ ಆಗ್ತಾರೆ. ಅಲ್ಲಿಗೆ ಹಾಲೆ ಸುಸ್ ಅಂದ್ಬಿಡ್ತಾರೆ. ಒಂದು ಈ ಸುಸ್ಸಾಗಿ ಗೊತ್ತಾದ್ರೆ ಸಾಕು, ಈಗಿನ ಅವ್ರಿಗೇನು ಹೆಣ್ಣು ಕೊಡಾಗ ಒಂದು ಸುಸ್ಸಾಗಿ ಗೊತ್ತಾದ್ರೆ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಏನೇ ಅಂದ್ರು ಸುಮ್ಮನಿರು, ಅದೇನೋ ತಿಳ್ಕೊಂಡಿರ್ಬೋದು ಅವಳು ಮಾಡ್ತೀನಿ ನನ್ನ ಮಗನ ಮದ್ವೆನ ಅಂತ ಹೇಳಿ. ನಾನು ಹೋಗಿ ಕೇಳಿದ್ದೀನಿ, ನಾವು ಹೋಗಿ ಕೇಳಿದಾಗ ಬರಲಿ ಅವಳು ನನ್ನ ಮನೆ ಬಾಕ್ಲಕ್ಕೆ ಅವಾಗಿರೋದು. ಕೆಲಮ್ಮ ಬಂದೇ ಬರ್ತಾರೆ, ನೀನು ಟೆನ್ಷನ್ ತಗೋಬೇಡ. ಇವಾಗ ನೀನು ಇಂಥ ಟೈಮ್ನಾಗೆ ಆರಾಮಾಗಿರಬೇಕು. ಯಾಕಂತಂದರೆ ಸುಮ್ಮನೆ ಟೆನ್ಷನ್ ತಗೊಂಡು ಈಗ ನೋಡು ರಾತ್ರಿ ಹೊಟ್ಟೆ ನೋವು ಬಂದಿದ್ದಕ್ಕೆ ನಮಗೆಲ್ಲ ಒಂಥರ ಭಯ ಆದಂಗೆ ಆಗ್ಬಿಡ್ತು. ಅಂದ್ರೆ ನೀನು ಟೆನ್ಷನ್ ತಾಬೇಡ. ಈಗ ಅವ್ನು ಯಾವುದೇ ಕಾರಣಕ್ಕೂ ಮದುವೆ ಅಂತೂ ಆಗೋಕ್ಕಾಗಲ್ಲ, ನೀನು ಟೆನ್ಷನ್ ತಾಮಕ್ಕೆ ಹೋಗಬೇಡ. ಟೆನ್ಷನ್ ತಗೊಂಡ್ರೆ ಒಟ್ಟು ನಿನಗೆ ಇವಾಗ ನೀನು ಬಸ್ರಿ ಹೆಂಗ್ಸು ಒಟ್ಟು ಇಲ್ಲದೆಲ್ಲ ತೊಂದರೆ ಆಗುತ್ತೆ. ಯಾಕೆ ಸುಮ್ಮನೆ ಇವಾಗ ಆಗೋಗ್ಬಿಟ್ಟೈತೆ. ಯಾವುದೋ ಒಂದು ಮುದ್ದಾದ ಮಗು ಆದರೆ ಸಾಕು, ಆ ಮಕ್ಕ ನೋಡ್ಕೊಂಡು ಮಕ್ಕಳಿದ್ರೆ ಏನೋ ಒಂಥರ ಖುಷಿ ಅಷ್ಟೇ. ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು? ಏನು ಮಾಡೋಕ್ಕಾಗಲ್ಲ, ಆಗೋಗ್ಬಿಟ್ಟೈತೆ. ನಾನು ಅಷ್ಟೇ. ಮತ್ತು ಆಗಿರೋದ್ರ ಬಗ್ಗೆ ಯಾವತ್ತೂ ತಲೆ ಕೆಡಿಸ್ಕೋಬಾರ್ದು, ಮುಂದೆ ಆಗೋದ್ರ ಬಗ್ಗೆ ಯೋಚನೆ ಮಾಡಬೇಕು ಅಷ್ಟು. ಆಗಿರೋದ್ರ ಬಗ್ಗೆ ಯೋಚನೆ ಮಾಡಿದರೆ ನಾವು ಏನೇ ಅಂದ್ಕೊಂಡ್ರೆ ಅದು ಆಗಿರೋದು ಸರಿ ಹೋಗೋದಕ್ಕಂತೂ ಸಾಧ್ಯ ಇಲ್ಲ. ಆಗಿರೋದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ಯೋಚನೆ ಮಾಡಿ ಪ್ರಯೋಜನ ಇಲ್ಲ. ಆಗಿರೋದನ್ನ ತೆಗೆದಾಕ್ಬಿಡ್ಬೇಕು ಮನಸ್ಸಿಂದನ, ಆಗಿರೋದನ್ನ ಮನಸ್ಸಿಂದ ತೆಗೆದಾಕಿ ಮುಂದೆ ಆಗೋದ್ರ ಬಗ್ಗೆ ಯೋಚನೆ ಮಾಡಬೇಕೇ ಹೊರತು ಆಗಿರೋದ ಎಷ್ಟು ನೀನು ಬೆಳಗ್ಗೆಯಿಂದ ಸಾಯಂಕಾಲ ತಕ್ಕ ಕುತ್ಕೊಂಡು ಯೋಚನೆ ಮಾಡ್ಕೊಂಡು ಅದನ್ನೇ ಟೆನ್ಷನ್ ತಗೊಂಡು ಕುತ್ಕೊಂಡ್ರು ಏನೂ ತೊಂದರೆ ಬಗೆಹರಿಯೋದಿಲ್ಲ. ಸರಿನಿ? ನಾನು ಅಷ್ಟೇ ಹೇಳೋದು, ನೀನು ಉಂಡ್ಕೊಂಡು ತಿನ್ಕೊಂಡು ಇವಾಗ ಆಗೋಗ್ಬಿಟ್ಟೈತೆ. ಒಂದು ಹುಡುಗಿನ ಯಾವ ಆಗಲೇಳು ಹೆಂಗೆ ನಿಮ್ಮ ಅಪ್ಪ ನಿಮ್ಮಮ್ಮ ಇದ್ದಾರೆ ನೋಡ್ಕೊಂತಾರೆ, ನಿನಗೇನೆಲ್ಲ ನಿಮ್ಮ ಅಣ್ಣ ಇದ್ದಾನೆ ಎಲ್ಲರೂ ನೋಡ್ಕೊಂತಾರೆ, ನನಗಿನ್ನ ಯಾರೂ ಇಲ್ಲ. ನಾನು ಹೆಂಗೆ ಇನ್ನಿ ಗುಂಡ್ಕಲ್ಲಾಗೆ ಇನ್ನಿ ಎಲ್ಲರೂ ಎಂಥ ಚೆನ್ನಾಗಿ ಗುಂಡ್ಕಲ್ಲಾಗಿದೆ ತಾಯಿ ಅಂತಾರೆ. ನಾನು ಹಂಗೆ ಮತ್ತೆ ನಾನು ಯಾವಾಗಲೂ ಗುಂಡ್ಕಲ್ಲಿದ್ದಂಗೆ ಮತ್ತು ನಾನು ಇರೋದು. ನಾನೇನು ಯೋಚನೆ ಮಾಡಲ್ಲ ಅದಕ್ಕೆ. ಮತ್ತೆ ಆಗಿದ್ದಾಗಲೇ ಹೋಗಿದ್ದೋಗ್ಲಿ ಅಮ್ಮಂಗೆ ಇರಬೇಕಷ್ಟೇ ಈ ಕಾಲದಾಗಿ. ಏನಾರ ಯೋಚನೆ ಮಾಡಿದರೆ ನಮಗೆ ಟೆನ್ಷನ್ನು, ಯೋಚನೆ ಮಾಡಬಾರ್ದು. ಸರಿ ಆಯಿತು, ನಾನು ಅದಕ್ಕೇನು ಯೋಚನೆ ಮಾಡೋಕ್ಕೆ ಹೋಗಲಿಲ್ಲ. ನಾನು ಮನೆಗಿದ್ದ ಮಾತಾಡಿಸ್ದೆ ನಾನು, ಅದಕ್ಕೆ ಹಂಗೆ ಹಿಂಗೆ ಅಂತ ಅಂದ. ನೀನೇನು ನನ್ನ ಮಾತಾಡಿಸ್ಬೇಡ ನೀನು ಮಾಡಿರೋ ಇದಕ್ಕೆ ಅಂತ ಅಂದ. ಹಂಗಾದ್ರೆ ನನ್ನ ಮೇಲೆ ನಿನ್ಗೆ ಇಷ್ಟ ಇಲ್ಲ. ಅವಾಗ ಹೆಂಗೆ ಹೇಳ್ತಿದ್ದೆ, ಪ್ರಾಮಿಸ್ ಮಾಡ್ತಿದ್ದೆ ಯಾವುದೇ ಕಾರಣಕ್ಕೂ ಕೈ ಬಿಡೋದಿಲ್ಲ, ನಾನು ನಿನ್ನ ಮದುವೆ ಆಗ್ತೀನಿ ಅದು ನೀನು ಇಂಥ ಕೆಲಸ ಮಾಡ್ಕೊಂಡಿದೀಯಾ ಅಂತಾನೆ. ಈಗೇನೋ ಆಗ್ಬಿಟ್ಟೈತಪ್ಪ ಅಂತ. ಇಲ್ಲ ಆಗೋದಿಲ್ಲ ಅಂತಾನೆ. ಅದಕ್ಕೆ ಒಂದ್ಸತಿ ಕೇಳಿ ಇಲ್ಲ ಅನ್ನಿಸ್ಕಮ್ಮನ ಅಂತ ಹೇಳಿ ಅದಕ್ಕೆ ಸುಮ್ಕಾದೆ, ಕೇಳಿದೆ. ಯಾವುದೇ ಕಾರಣಕ್ಕೂ ಆ ಲಕ್ಕಮ್ಮನ ಮಗನ ಮದುವೆ ಆಗೋದಕ್ಕಂತೂ ಬಿಡೋದಿಲ್ಲ. ಎಲ್ಲ ಮದುವೆಗಳು ಕ್ಯಾನ್ಸಲ್ ಮಾಡಿಸ್ತೀವಿ. ನಮಗೆ ಗೊತ್ತೈತೆ ಹೆಂಗೆ ಕ್ಯಾನ್ಸಲ್ ಮಾಡಿಸ್ಬೇಕು, ಹೆಂಗೆ ನಾವು ಕ್ಯಾನ್ಸಲ್ ಮಾಡಬೇಕು ಅಂಬೋದು ಗೊತ್ತೈತೆ ನನಗೆ. ಅದು ಯಾರೇ ಹೆಣ್ಣು ನೋಡೋಕೆ ಬರಲಿ, ಅದು ಹೆಂಗೆ ಮದುವೆ ಮಾಡ್ತಾಳೆ ನೋಡೇ ಬಿಡೋಣ. ಮಗನ ಮದುವೆ ಅಮ್ಮ ಹೆಂಗೆ ಮಾಡ್ತಾಳೆ ಅಂತೇಳಿ ನನ್ನ ಮಗನಿಗೆ. ಅವಳಿಗೆ ಎಲ್ಲಿ ಹೆಣ್ಣು ನೋಡ್ಕೋಕ್ಕಾಗಲ್ಲ, ನಿಮ್ಮ ಮದುವೆ ಮಾಡೋಕ್ಕಾಗಲ್ಲ. ನಾನು ಕೇಳಿದ್ ಕೊಡ್ತೀನಿ ಬೇಕಾದ್ರೆ, ನಮ್ಮ ಸುಪ್ಪಿನೂ ಬಿಡೋದಿಲ್ಲ ಅವಳು. ಒಂದು ಈಗ ಮದುವೆ ಆಗೋ ಹುಡುಗಿಯರಿಗೆಲ್ಲ ಹೇಳಿದ್ರೆ ಸಾಕು, ಅವ್ರ ಫೋನ್ ನಂಬರ್ ಇವೆಲ್ಲರೂ ಈಗ ಬಂದು ಹೋಗೋದೆಲ್ಲ ಗೊತ್ತಾಗುತ್ತೆ. ನಮ್ಮ ಮನೆ ಎದುರಿಗೆ ಅವ್ರ ಮನೆ ತಕ್ಕ ಯಾರು ಬರ್ತಾರೆ ಯಾರು ಹೋಗ್ತಾರೆ ಎಲ್ಲ ಗೊತ್ತಾಗುತ್ತೆ. ಯಾರನ್ನ ಬಂದರೆ ಸಾಕು, ಯಾರು ಬಂದಿದ್ರು ಇಂಥ ಊರವ್ರು ಬಂದಿದ್ರು ಅಂತ ಊರವ್ರ ವಿಷಯ ತಿಳಿಸಿ ಎಲ್ಲ ಮದುವೆಗಳು ಕ್ಯಾನ್ಸಲ್ ಮಾಡಿಸ್ತೀವಿ.
ಒಂದು ಮದುವೆ ಸೆಟ್ ಆಗಬಾರ್ದು, ಹಾಗೆ ಮಾಡಿಸ್ತೀವಿ. ಕೊನೆಗೆ ನಮ್ಮ ಸುಪ್ಪಿ ನಿಮ್ಮ ಮದುವೆ ಆಗ್ಬೇಕು. ಅವ್ನು ಹಂಗೆ ಮಾಡಲಿಲ್ಲ ಅಂತಂದರೆ ನೋಡ್ತಾ ಇರ್ರಿ, ನಿನ್ನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.